ಹಾಯ್ ಹೆಲೋ ಎಲ್ರಿಗೂ ಸ್ವಾಗತ ಫ್ಯೂಚರ್ ಸ್ಕಿಲ್ ಯೂಟ್ಯೂಬ್ ಚಾನೆಲ್ಗೆ. ನಾನು ನಿಮ್ಮ ರಮೇಶ್ ರಾಥೋಡ್ ಮತ್ತೆ ಒಂದು ಹೊಸ ಟಾಪಿಕ್ ಜೊತೆಗೆ ಈ ಪ್ಲಾಟ್ಫಾರ್ಮ್ಗೆ ಬಂದಿದ್ದೀನಿ. ವಿಡಿಯೋನ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂದರೆ ಈ ಥರ ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ವಿಡಿಯೋಗಳು ಎಲ್ಲ ಫಸ್ಟು ನಿಮಗೆ ಬರುತ್ತೆ. ಆವಾಗ ನೀವು ಒಂದು ಹೊಸ ಸ್ಕಿಲ್ ಲರ್ನ್ ಮಾಡಿ ನೀವು ಹಣನ ಗಳಿಸೋ ಒಂದು ವೇನ ಹುಡುಕಬಹುದು. ಹೌದು, ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಒಂದು ಶೇರ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋನ ಮಾಡಿದ್ದೀನಿ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವ ತರ ಒಂದು ಕಂಪನಿ ಲೀಸ್ಟ್ ಆಗಿ IPO ಬಿಡುಗಡೆ ನಮ್ಗೆ ಹಣ ಗಳಿಸೋಕೆ ದಾರಿ ಮಾಡಿಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ನೋಡಿ ಫ್ರೆಂಡ್ಸ್, ಏನಂದ್ರೆ ನೋಡಿ, ಇವಾಗ ಯಾವುದೇ ಪ್ರೈವೇಟ್ ಕಂಪನಿ ಇರಬಹುದು. ಆ ಪ್ರೈವೇಟ್ ಕಂಪನಿ ವ್ಯಾಲ್ಯೂ ನಾನು ಅನ್ಕೊಳ್ಳೋಣ 10 crore ಇದೆ. ಇವಾಗ ಆ ಕಂಪನಿ ಆ ಕಂಪನಿನ ಎಕ್ಸ್ಪ್ಯಾಂಡ್ ಮಾಡಬೇಕು, ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಮತ್ತೆ ಅವ್ರಿಗೆ 10 crore rupees ಬೇಕಾಗಿದೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಒಂದು ಪಬ್ಲಿಕ್ಗೆ ಒಂದು ಶೇರ್ಸ್ನ ಮಾರ್ತಾರೆ. ಸೊ ಯಾವ ತರ ಮಾರ್ತಾರೆ, ಇದರ ಸೆಂಟ್ರಲ್ಲಿ ನಮಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ ಇರುತ್ತೆ. ಸೊ ಪ್ರೈವೇಟ್ ಕಂಪನಿ ಏನ್ ಮಾಡುತ್ತೆ, ಒಂದು ಫಂಡ್ ರೈಸ್ ಮಾಡೋಕೆ ಪಬ್ಲಿಕ್ಗೆ ಶೇರ್ಸ್ನ ಸೇಲ್ ಮಾಡ್ತಾರೆ. ಸೊ ಅದೇ ತರ ಆ ಶೇರ್ಸ್ನ ತಗೊಂಡು ನಾವು ಒಂದು ಹಣನ ಗಳಿಸಬಹುದು. ಯಾವ ರೀತಿಯಾಗಿ ನಾವು IPOಗಳನ್ನ ಅಪ್ಲೈ ಮಾಡಬೇಕು, ಯಾವ ತರ ಇದರಿಂದ ನಮಗೆ ಇನ್ಕಮ್ ಜನರೇಟ್ ಆಗುತ್ತೆ, ಯಾವ ತರ ನಾವು ಎಲ್ಲ ಎಂಕ್ವೈರಿ ಮಾಡಬಹುದು, ಯಾವ ತರ ನಾವು ನ್ಯೂಸ್ಗಳನ್ನ ಓದಬಹುದು, ಎಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದೆಲ್ಲ ಪ್ರೊಸೆಸ್ಗೆ ನಾವು ಯಾವುದೇ ಕಂಪನಿ ಶೇರ್ಸ್ನ ತಗೊಳ್ಳೋಕೆ ನಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಎಕ್ಸಾಂಪಲ್ ಅದು ಝೀರೋದಾ ಇರಬಹುದು, ಏಂಜಲ್ ಅನ್ ಇರಬಹುದು, ಗ್ರೋ ಇರಬಹುದು. ಸೊ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಝೀರೋದಾ ಲಿಂಕು, ಏಂಜಲ್ ಒನ್ ಲಿಂಕು ಮತ್ತೆ ಅದೇ ರೀತಿಯಾಗಿ ನಿಮಗೆ ಗ್ರೋ ಲಿಂಕು ಇರುತ್ತೆ. ಸೊ ರಿಫರಲ್ ಕೋಡ್ನ ಬಳಸಿ ನೀವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಡಿಮ್ಯಾಟ್ ಅಕೌಂಟ್ನ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿಯಾಗಿ ನಿಮಗೆ ಯಾವ ತರ ಈ IPOನ ಅಪ್ಲೈ ಮಾಡಬೇಕು ಅನ್ನೋದು ಇದೇ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅಲ್ಲಿ ಹೋದ್ರೆ ನಿಮಗೆ ಕ್ಲಿಯರ್ ಆಗಿ ಡೌಟ್ನ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ಸೊ ಲೆಟ್ಸ್ ಗೋ. ನನ್ನ ಹತ್ರ ಆಲ್ರೆಡಿ ಗ್ರೋ ಇದೆ, ನಾನು ಗ್ರೋ ಯೂಸ್ ಮಾಡ್ತೀನಿ. ಸೊ ಗ್ರೋ ಮೇಲೆ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಗ್ರೋ ಆ್ಯಪ್ನ ಲಿಂಕ್ ಕಳಿಸಿರ್ತೀನಿ, ಅಲ್ಲಿ ಹೋಗಿ ನೀವು ಇದನ್ನು ಓಪನ್ ಮಾಡ್ಕೋಬಹುದು. ಓಕೆ, ಸೊ ನಾನು ಗ್ರೋ ಆ್ಯಪ್ ಓಪನ್ ಮಾಡ್ಕೋತೀನಿ. ಇಲ್ಲೊಂದು ಪಿನ್ ಕೇಳ್ತಿದೆ, ನಾನು ಆಲ್ರೆಡಿ ಪಿನ್ ಸೆಟ್ ಮಾಡಿದ್ದೀನಿ. ಸೊ ಪಿನ್ ಹೊಡಿತೀನಿ. ಸೊ ಪಿನ್ ಹೊಡೆದ್ಮೇಲೆ ನೋಡಿ ಈ ಥರ ಒಂದು ಸರ್ಫೇಸ್ ನಮಗೆ ಕಾಣುತ್ತೆ. ಓಕೆ, ಸೊ ಸ್ವಲ್ಪ ಡೌನಿಗೆ ಬಂದರೆ ಇಲ್ಲಿ ನೋಡ್ರಿ IPO ಅಂತಿದೆ. ಓಕೆ, ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ನೋಡಿ, ಇದರಲ್ಲಿ 3 ಕ್ಯಾಟಗರಿ ಕೊಟ್ಟಿದ್ದಾರೆ ನಿಮಗೆ. ಒಂದು ಇವಾಗ ಆಲ್ರೆಡಿ ಪ್ರೆಸೆಂಟಲ್ಲಿ ಇದೆ ನೋಡಿ, ಕ್ಲೋಸಸ್ ಆನ್ 30 ಸೆಪ್ಟೆಂಬರ್ at 4:50 PM ಅಂದರೆ ಟಿಲ್ 30 ಸೆಪ್ಟೆಂಬರ್ ಗಂಟ ಈ IPO ಇನ್ನೂ ಪ್ರೆಸೆಂಟ್ ಇದೆ. ಕ್ಲೋಸ್ಡ್, ಆಲ್ರೆಡಿ ಕ್ಲೋಸ್ ಆಗಿರೋ ಈ IPO ಕೆಳಗಡೆ ಇದೆಯಲ್ಲ, ಮನ್ಬಾ ಫಿನಾನ್ಸ್ ಮತ್ತು KRN ಹೀಟ್ ಎಕ್ಸ್ಚೇಂಜರ್, ಇವೆರಡು IPO ಬಂದು ಕ್ಲೋಸ್ ಆಗಿದೆ. ಓಕೆ, ಸೊ ಅಪ್ಕಮಿಂಗ್ ನೋಡಿ, ಓಯೋ ಬರ್ತಿದೆ, ಬೋಟ್ ಬರ್ತಿದೆ, ಬಜಾಜ್ ಎನರ್ಜಿ ಬರ್ತಿದೆ, ಮೊಬಿವಿಕ್ ಬರ್ತಿದೆ, ಸ್ನ್ಯಾಪ್ಡೀಲ್ ಬರ್ತಿದೆ, ಸ್ವಿಗ್ಗಿ ಬರ್ತಿದೆ. ನೋಡಿ, ಸ್ವಿಗ್ಗಿ ಒಳ್ಳೆ ಕಂಪ್ನಿ. ಸೊ ಈ ಥರ ಒಂದು ಕಂಪ್ನಿ ಮೇಲೆ ನೀವು ಕಂಪ್ನಿ ನೋಡಿ IPOನ ತಗೋಬಹುದು. ನೋಡಿ, ಇವಾಗ ಆಲ್ರೆಡಿ ಡಿಫ್ಯೂಷನ್ ಇಂಜಿನಿಯರ್ಸ್ ಇದೆ. ಸೊ ಇದ್ರ ಮೇಲೆ ನಾನು ಅಪ್ಲೈ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ಪೇಜ್ ಓಪನ್ ಆದರೆ ನಿಮಗೆ ಇಲ್ಲಿ ನೋಡ್ರಿ, ಒಂದು ಲಾಟಲ್ಲಿ 88 shares ನೀವು ತಗೊಳ್ಳೇಬೇಕು. ಇದರಲ್ಲಿ ಈ IPO ಅಂದರೆ ಗ್ರೂಪಲ್ಲಿ ಕೊಡ್ತಾರೆ ಇವರು, ಒಂದೇ ಸರ್ತಿ 88 ತೊಗೋಬಹುದು. ಇಲ್ಲ ಅದಕ್ಕಿಂತ ನೀವು ಜಾಸ್ತಿನೂ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಸ್ತಿ ಬೇಕಾದರೆ ಜಾಸ್ತಿನೂ ಕ್ಲಿಕ್ ಮಾಡ್ಕೋಬಹುದು. ಸೊ ಅಟ್ ಪ್ರೆಸೆಂಟ್ ನಾನು ಒಂದೇ ತಗೊಳ್ತಾ ಇದ್ದೀನಿ. ಓಕೆ, ಇಲ್ಲ ನಿಮಗೆ ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಇದಕ್ಕೆ ಕಮ್ಮಿ ಮಾಡ್ಕೋಬಹುದು. ಅಂದರೆ 160 ತೊಗೊಳ್ತೀರಾ, 160 ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ 160 ಮಾಡ್ಕೋಬಹುದು. ಇಲ್ಲ ಇನ್ನೂ ಕಮ್ಮಲ್ಲಿ ಬೇಕಂದರೆ ಅದು ಕೂಡ ಮಾಡ್ಕೋಬಹುದು ನೀವು. ಇವಾಗ IPO ದಿನ ಯಾವ ಒಂದು ಪ್ರೈಸ್ಗೆ ಅದು ಲೀಸ್ಟ್ ಆಗುತ್ತೋ, ನಿಮ್ಮ ಪ್ರೈಸ್ಗೆ ಲೀಸ್ಟ್ ಆದರೆ ನಿಮಗೆ ಸಿಗುತ್ತೆ. ಇಲ್ಲ ಲೀಸ್ಟ್ ಆಗಿಲ್ಲ ಅಂದರೆ ಸಿಗಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ನೀವು ಏನು ಮಾಡಬೇಕು, ಆಟ್ ಕಟ್ ಆಫ್ ಪ್ರೈಸ್ಗೆ ತೊಗೊಂಡ್ರೆ ಒಳ್ಳೆಯದು. ಓಕೆ,
ಸೊ ನೀವು ಇದರಲ್ಲಿ ಏನಪ್ಪ ಒಂದು ಬೆನಿಫಿಟ್ ಅಂದರೆ ನಿಮ್ಮ ಈ ಪ್ರೈಸ್ಗೆ ತೊಗೊಂಡ್ರೆ ಅದು 1x 2x ಅಂದರೆ ನಿಮ್ಮ ಮಾರ್ಕೆಟ್ ಪ್ರೈಸಿಂದ ಜಾಸ್ತಿಗೆ ಅದು ಲೀಸ್ಟ್ ಆಗುತ್ತೆ. ಆವಾಗ ನಿಮಗೆ ಬೆನಿಫಿಟ್ ತುಂಬ ಆಗುತ್ತೆ ಐ ಪಿ ಒದಲ್ಲಿ. ಇನ್ ಕೇಸ್ ಕಮ್ಮಿ ಆಯ್ತಪ್ಪ ಅಂದರೆ ಲಾಸ್ ಆಗುತ್ತೆ. ಸೊ ಈ ಥರ ಒಂದು ಐ ಪಿ ಒದಲ್ಲಿ ನೀವು ಹಣನ ಗಳಿಸ್ಬೋದು. ತುಂಬ ಒಳ್ಳೆಯ ಐ ಪಿ ಒ, ಮ್ಯಾಕ್ಸಿಮಮ್ ಐ ಪಿ ಒದಲ್ಲಿ ಬಹಳಷ್ಟು ಜನರು ಗಳಿಸೋ ಪ್ಲ್ಯಾನಲ್ಲೇ ಇರ್ತಾರೆ, ಆಲ್ರೆಡಿ ಗಳಿಸ್ತಾರೆ. ಕಂಪ್ನಿ ನೋಡಬೇಕು ನೀವು, ಯಾವ ಥರ ಕಂಪ್ನಿ ಮ್ಯಾನೇಜ್ಮೆಂಟ್ ಇದೆ, ಯಾವ ಥರ ಕಂಪ್ನಿ ರನ್ ಆಗ್ತಿದೆ, ಅವರ ಬಿಸ್ನೆಸ್ ಏನು. ಈಗ ಸ್ವಿಗ್ಗಿ ನೋಡ್ಕೊಂಡ್ವಿ ನಾವು, ಸ್ವಿಗ್ಗಿ ನೋಡಿ ಎಷ್ಟು ಡೆವಲಪ್ ಇದೆ ಎಲ್ಲ ಮೆಟ್ರೋ ಸಿಟಿಯಲ್ಲಿ. ಸೊ ಆ ಥರ ಒಂದು ಸ್ಟಾಕ್ನ ನೀವು ತೊಗೊಂಡ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಸೊ ಟೋಟಲ್ ಅಮೌಂಟ್ ನೋಡಬೇಕು, 14,784 ಟೋಟಲ್ ಅಮೌಂಟ್ ಕಟ್ಟಬೇಕಾಗುತ್ತೆ. ನೀವು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಇಲ್ಲಿ ನಿಮಗೆ ಯು ಪಿ ಐ ಡಿ ಕೇಳ್ತಾ ಇದೆ. ಸೊ ಯು ಪಿ ಐ ಡಿ, ಒಂದು ಡಮ್ಮಿ ಯು ಪಿ ಐ ಡಿ ನಾನು ಹಾಕ್ತಾಯಿದ್ದೀನಿ. ಓಕೆ, ಸೊ ಅಪ್ಲೈ ಅಂತ ಹೇಳಿ ನೋಡಿ. ಅಪ್ಲೈ ಐ ಪಿ ಒ ರಿಕ್ವೆಸ್ಟೆಡ್ ಡಿಫ್ಯೂಷನ್ ಇಂಜಿನಿಯರ್ಸ್ ಅಮೌಂಟ್ ಟು ಬಿ ಬ್ಲಾಕ್ಡ್ 14,784. ಇವಾಗ ಡನ್ ಅಂತ ನೀವು ಹೇಳಬೇಕು. ನೋಡಿ, ಡನ್ ಅಂತ ಹೇಳಿದ ತಕ್ಷಣ ನಿಮಗೆ ನೋಡಿ ಇಷ್ಟೊಂದು ಅಮೌಂಟ್ಗೆ ಇದು ಆಲ್ರೆಡಿ ಇದಾಗಿದೆ. ಆದರೆ ಅಮೌಂಟ್ ಕಟ್ಟಾಗಿಲ್ಲ. ಅಮೌಂಟ್ ಇದ್ದರೆ ಡೈರೆಕ್ಟ್ ಕಟ್ಟಾಗ್ತಿತ್ತು. ಸೊ ಅಮೌಂಟ್ ಇಲ್ಲ. ಸೊ ಡೈರೆಕ್ಟ್ ಕಟ್ ಆಫ್ ಪ್ರೈಸ್ಗೆ ಅಂತ ತೊಗೊಂಡಿದ್ದೀನಿ. ಕ್ಯಾಟಗಿರಿ ರೆಗ್ಯುಲರ್ ಅಂತಿದೆ. ರೆಗ್ಯುಲರ್ ಅಂದರೆ ಡೈರೆಕ್ಟ್ NSE ಇಂದ ತೊಗೊಂಡಿರೋದು. ನೋಡಿ, ಈ ಥರ ಒಂದು ನಿಮಗೆ ಐ ಪಿ ಒ ಸಿಕ್ಕರೆ ಡೈರೆಕ್ಟಾಗಿ ಇದು ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಸೊ ಈ ಥರ ತೊಗೊಂಡು ನೀವು ಇದರಲ್ಲಿ ಇನ್ಕಮ್ ಜನ್ರೇಟ್ ಮಾಡ್ಕೋಬೋದು. ತುಂಬ ಒಳ್ಳೆ ಐಡಿಯಾ ಇದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಖಂಡಿತವಾಗಿ ಐ ಪಿ ಒ ಹಾಕಬೇಕು. ಓಕೆ, ಸೊ ಮತ್ತು ಇನ್ನೊಂದು ಇದರಲ್ಲಿ ಪರ್ಸ್ನಲ್ ಏನಪ್ಪ ಅಂದರೆ ನೀವು ಡಿಫ್ರೆಂಟ್ ಐ ಡಿ ಅಂದರೆ ನಿಮ್ಮ ವೈಫ್ ಐ ಡಿಯಿಂದ, ನಿಮ್ಮ ಫ್ರೆಂಡ್ ಐ ಡಿಯಿಂದ ಹಾಕಿದ್ರೆ ಖಂಡಿತವಾಗಿ ಯಾವುದಾದ್ರೂ ಒಂದು ಐ ಪಿ ಒ ಸಿಗುತ್ತೆ ನಿಮಗೆ. ಓಕೆ, ಸೊ ಈ ಥರ ಒಂದು ವಿಡಿಯೋಗೋಸ್ಕರ ನೀವು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್.